ಕಾರ್ಯಕ್ರಮದಲ್ಲಿ ನನ್ನ ತಂದೆ ತಾಯಿಯವ್ರನ್ನ ನಾನು ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಏಕಾಂತಪ್ಪ ಅವರೇ, ಕಿಶೋರ್ ಅವರೇ, ಮತ್ತೆ ಯಾರಿದ್ದಾರೆ, ನಾನು ಎಲ್ಲರದ್ದು ಹೆಸರು ಹೇಳ್ಬೇಕಾ ಇಲ್ಲ ಬೇಡ? ಓಕೆ, ಟೀಮ್ ಸಮ್ಮಿಲನ ಅಂತ ಅವರಿಗೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಮುಂದೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಪ್ರೀತಿ ವಿಶ್ವಾಸ ಸಂಘಟನೆಗೆ ಟೀಮ್ ಸಮ್ಮಿಲನ ನೀವೇನು ಕನಸನ್ನು ಇಟ್ಕೊಂಡು ಇವತ್ತು ನನಗೆ ಗೌರವವನ್ನು ಕೊಟ್ಟಿದ್ದೀರಿ, ಅದನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅನ್ನೋದನ್ನ ಎಲ್ಲರೂ ಸೇರ್ಕೊಂಡಿದ್ವಿ. ನಾವು ಬೇರೆ ಕಡೆಗೆ ಸೇರ್ಕೊಂಡ್ವಿ, ಅದಕ್ಕೂ ಜಾಸ್ತಿ ಜನರಿದ್ರು. ರೇಸ್ ಕೋರ್ಸಲ್ಲಿ ಶಿವಣ್ಣ, ಗೀತಕ್ಕ ಎಲ್ಲ ಬಂದಿದ್ರು. ಶಿವಣ್ಣವರು ಹೈದರಾಬಾದಲ್ಲಿ ಶೂಟಿಂಗಲ್ಲಿ ಇದ್ರು, ಮತ್ತೆ ಪದೇ ಪದೇ ಅವ್ರಿಗೂ ಡಿಸ್ಟರ್ಬ್ ಮಾಡೋದು ಅಂತೇಳಿ ನಾನು ಅವ್ರನ್ನ ಹೆಚ್ಚು ಒತ್ತಡವನ್ನು ಕೊಡಲಿಲ್ಲ. ಸುಜಾತಕ್ಕನೂ ಕೂಡ, ದೊಡ್ಡ ಅಕ್ಕ, ಅವಳು ಕೂಡ ಹೇಳಿದ್ದಾಳೆ, ಎಲ್ಲ ಶುಭವನ್ನು ಹಾರೈಸಿದ್ದಾರೆ. ಮತ್ತು ಅದೇ ರೀತಿ ನನ್ನ ತಂಗಿನೂ ಕೂಡ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸಿದ್ದಾರೆ. ಇವತ್ತು ಭಾಳ ಅದ್ಭುತವಾಗಿ, ಭಾಳ ಅರ್ಥಪೂರ್ಣವಾಗಿ ತಾವೆಲ್ಲರೂ ನನಗೆ ಗೌರವವನ್ನು ಕೊಟ್ಟಿದ್ದೀರಿ. ನನಗನ್ಸುತ್ತೆ ಈ ಗೌರವ ಸಂಪೂರ್ಣವಾಗಿ ಮತ್ತೆ ಅದನ್ನು ನಿಮ್ಮೊಡಲಿಗೆ, ನಿಮ್ಮ ಹಿರಿಯರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತಂದೆ ತಾಯಿಯವರು ಇರ್ಬೋದು, ನಿಮ್ಮ ಅಜ್ಜಂದರು ಇರ್ಬೋದು. ಯಾಕಂದರೆ ನಾನು ಹೇಳಿದೆ, ನಾನು ಮೊದಲೇ ನನ್ನ ತಂದೆ ತಾಯಿಯವ್ರನ್ನ ನೆನೆಸ್ಕೊಂಡೆ. ನನ್ನ ತಂದೆ ತಾಯಿಯವ್ರನ್ನ ನೆನೆಸ್ಕೊಂಡಿದ್ದೀನಿ ಅಂದರೆ ಇಲ್ಲಿ ನಿಲ್ಲೋದಕ್ಕೆ ನಿಮ್ಮ ತಂದೆ ತಾಯಿಯವರು ಕಾರಣ ಅಂಥೇಳಿ ನಾನು ಅದು ಅರ್ಥಪೂರ್ಣವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಷ್ಟೊಂದು ಸತಿ ಹೇಳಿದ್ದೀನಿ, ನಾನು ಒಬ್ಬರು ಬಂಗಾರಪ್ಪ ಅವ್ರನ್ನ ಕಳ್ಕೊಂಡಿರ್ಬೋದು, ಆದರೆ ನನ್ನ ತಂದೆ ಬಂಗಾರಪ್ಪಾಜಿಯವರು ನಿಮ್ಮಂಥ ಲಕ್ಷಾಂತರ ಬಂಗಾರಪ್ಪ ಅವ್ರನ್ನ ಕೊಟ್ಟು ಹೋಗಿದ್ದಾರೆ ಅಂತೇಳಿ. ಅಲ್ಲಿಗೆ ಅರ್ಥ ಏನು? ಈಗ ನಮ್ಮ ತಂದೆಯವ್ರು ನೆನೆಸ್ಕೊಂಡ್ಮೇಲೆ ನಾನು ನಿಮ್ಮ ತಂದೆಯವ್ರಿಗೆ ಗೌರವವನ್ನು ಕೊಡಲೇಬೇಕಲ್ಲ. ಆ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬೇಕು, ತಡ ಆಯಿತು, ಸ್ವಲ್ಪ ಲೇಟಾಗಿ ಬಂದೆ. ಫ್ಲೈಟು ಕೂಡ ಲೇಟಾಗಿ ಬಂತು. ನಿನ್ನೆ ಪೌರ ಕಾರ್ಮಿಕರನ್ನ ಸ್ನೇಹಿತರು, ಪವಿತ್ರ ಕಾರ್ಮಿಕರು, ನೀವು ನಿಜವಾಗ್ಲೂ ಅದನ್ನು ಒಳ್ಳೇದು, ಚೆನ್ನಾಗಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಕೆಲವು ಸತಿ ನಾವು ಅರ್ಥ ಮಾಡ್ಕೊಳ್ಳೋಣ. ನನಗನ್ಸುತ್ತೆ ನಮಗೆ ಏನು ಇವತ್ತು ಗೌರವ ಕೊಟ್ಟಿದ್ದೀರಿ ಅದನ್ನೆಲ್ಲದೂ ಸಂಪೂರ್ಣವಾಗಿ ಅವರಿಗೆ ನಾನು ಅದನ್ನು ಅರ್ಪಣೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಭಾವನೆಯನ್ನು ತಂದಿರ್ತಕ್ಕಂಥ ಟೀಮ್ ಮಿಲನ, ಇಂಥದ್ದು ಮಾಡಬೇಕು ಮೊದಲನವ್ರೆ, ಇಂಥದ್ದು ಮಾಡಬೇಕು ಅಂತ ನಾವು ಮಾಡ್ಬೋದು. ಭಾಳ ಯಾರನ್ನು ಕರೆಸಿ ದೊಡ್ಡ ದೊಡ್ಡ ರೀತಿಯಲ್ಲಿ ಒಬ್ಬೊಬ್ರದ್ದು ಇರ್ತದೆ, ಯಾರು ಮಾಡಬಾರ್ದು ಅಂತ ಹೇಳಲ್ಲ, ದೊಡ್ಡ ದೊಡ್ಡ ಸಂಭ್ರಮದಲ್ಲಿ ಮಾಡ್ತಾರೆ. ಆದರೆ ತೃಪ್ತಿನೂ ಬರ್ಬೇಕಾಗ್ತದಲ್ಲ. ಯಾಕೆಂದರೆ ನಾವು ಹುಟ್ಟಬೇಕಾದ್ರೆ ಯಾರು ನಾವೇನು ಸಾಹುಕಾರರಾಗಿ ಇಲ್ಲ ಕಷ್ಟ ಬೇಕಾ ಬೇಡ ಅಂಥೇಳಿ ಯಾರು ಹುಟ್ಟಿರಲ್ಲ. ಅನಿವಾರ್ಯವಾಗಿ ನಮ್ಮ ತಂದೆ ತಾಯಿಯವರು ಹುಟ್ಟಿದಾಗ ಅವರೇ ನಮ್ಮ ತಂದೆ ತಾಯಿಯವ್ರನ್ನ ದೇವರು ಅಂಥೇಳಿ ನಾವು ಪಾಲಿಸ್ತೀವಿ. ಅದ್ರ ಮೇಲೆ ಮುಂದೆ ಹೆಜ್ಜೆ ಇಟ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ ನಾನು, ನೀವು ಕೂಡ. ಇವತ್ತು ನಾನು ಹೋದ್ಸತಿ ನಾನು ನಮ್ಮ ತಂದೆಯವ್ರನ್ನ ಬೆಳೆಸಿರ್ತಕ್ಕಂಥವ್ರನ್ನ, ಈಗ ನಮ್ಮ ತಂದೆಯವ್ರನ್ನ ರಾಷ್ಟ್ರದಲ್ಲೂ ಕೂಡ ಡೆಲ್ಲಿಗೆ ಹೋದ್ರು ನಾವು ಬಂಗಾರಪ್ಪ ಅವರು ಅಂದರೆ ಸಾಕು, ಓ ಶಿವಮೊಗ್ಗ ಸೊರಬ, ಓ ಚೀಫ್ ಮಿನಿಸ್ಟರ್, ಇದೆಲ್ಲ ಬಿರುದು ಬಂದಿದೆ. ಹೆಂಗೆ ಬಂತು? ನಮ್ಮ ಅಪ್ಪ ಅವರಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ನೀವು, ನಿಮ್ಮ ತಂದೆಯವರು, ನಿಮ್ಮ ಅಜ್ಜಂದರು, ನಿಮ್ಮ ಮುತ್ತಾತರು. ನೀವ್ಯಾರು ಕೊಡಲಿಲ್ಲ ಅಂದರೆ ಬಂಗಾರಪ್ಪಾಜಿಯವರು ಯಾರು ಅಂತಲೇ ಈ ರಾಜ್ಯದಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಛಲ ಎಲ್ಲರಿಗೂ ಇರ್ತದೆ, ಅದು ಕಾರ್ಯರೂಪಕ್ಕೆ ಬರೋಕ್ಕೆ ಹಿಂದೆ ಒಬ್ಬರು ಶಕ್ತಿ ಬೇಕಲ್ಲ. ಕಾಣದೇ ಇರ್ತಕ್ಕಂಥ ಕೈಗಳು ಇರ್ತವೆ, ಅವೇ ನಿಮ್ಮ ತಂದೆ ತಾಯಿಯವರು ನಮ್ಮ ಕ್ಷೇತ್ರದ ಜನತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದಕ್ಕೆ ಹೋದ್ಸತಿ ನಾನು ಒಂದು ಘಟನೆ ಹೇಳಿ, ಸ್ವಲ್ಪ ಸಭೆ ಮಕ್ಕಳು ಎಲ್ಲ ಇರೋದ್ರಿಂದ, ಮಕ್ಕಳು ನೀವು ಬಹಳ ಬುದ್ಧಿವಂತರು, ನೀವೆಲ್ಲ ಕೂಡಿಸಿ ನನ್ನ ಜೀವನದಲ್ಲಿ ಎಲ್ಲ ಕೂಡಿಸಿದ್ರು ನಿಮ್ಮದು ಟೋಟಲ್ ರಿಸಲ್ಟ್ ತಗೊಳಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಆದರೆ ನನಗೆ ನೆನಪಿದೆ, ನಮ್ಮ ಮುಖಂಡರಿಗೆ ನಾನು ಹೇಳಿದೆ, ನಮ್ಮ ಲೀಡರ್ಸಿಗೆಲ್ಲ, ನಾನು ಹುಟ್ಟಿದ ಹಬ್ಬಕ್ಕೆ ಯಾರು ನೀವು ಎಷ್ಟು ಜನ, ಯಾಕೆಂದ್ರೆ ಅದರೊಳಗೆ ಇರೋದೇ 70 ಸೀಟ್ ಇರ್ತದೆ, ಅದು 79 ಏನೋ ಗೊತ್ತಿಲ್ಲ ನನಗೆ, ಇಲ್ಲ 81, ಚಿಕ್ಕ ಫ್ಲೈಟ್ ಅಲ್ಲ ಅದು. ಸರಿ, ನಾನೇನು ಮಾಡಿದೆ, ಎಲ್ಲರೂ ನಾವು ಫ್ಲೈಟಲ್ಲಿ ಹೋಗೋಣ, ಯಾರು ಬರ್ತಿರೋ ನೋಡ್ರಿ ಅಂತೆ. ಸರಿ, ನಾನು ಹೇಳಿ ಹೊರಟೆ ಸೊರಬದಿಂದ. ನಾನು ಇನ್ನೂ ಸೊರಬ ದಾಟಿಲ್ಲ, ಶಿರಾಳಕೊಪ್ಪಕ್ಕೂ ಬಂದಿಲ್ಲ. ಅವ್ರು ಎಷ್ಟು ಜನರಿಗೆ ಫೋನ್ ಮಾಡಿದರೆ ನನ್ನ ಮುಖಂಡರು, ನಾ ಬರ್ತೀನಿ ಅಂದರು. ಆ ಲಿಸ್ಟ್ ಮೋಸ್ಟ್ಲಿ ನನ್ನ ಪ್ರಕಾರ ಸ್ವಲ್ಪಕ್ಕೆ ರೀಚ್ ಆಗಷ್ಟಿಗೆ 1,000 ಆಗಿತ್ತು. ಅದು ಈಗ ಸದ್ಯಕ್ಕೆ ಆಗಲ್ಲ, ಯಾಕಂದ್ರೆ ಅಷ್ಟು ದೊಡ್ಡ ಏರೋಪ್ಲೇನ್ ಇನ್ನೂ ಬಿಟ್ಟಿಲ್ಲ ಶಿವಮೊಗ್ಗದಾಗ. ಸರಿ, ಅವ್ರು ಹೇಳಿದ್ರಿಲ್ಲ, ಬೇಡ ಸರ್, ನಾವೆಲ್ಲೋ ಅಲ್ಲಿ ಇಲ್ಲಿ ಹೆಂಗೋ ಹೋಗ್ತೀವಿ, ಇನ್ನೊಂದು ದಿವಸ ನಿಮ್ಮ ಜೊತೆ ಬರ್ತೀವಿ, ಯಾರಿಗೂ ಬೇಡ ಸರ್, ಅದು
ಕ್ಯಾನ್ಸಲ್ ಮಾಡಿಬಿಡ್ರಿ ಅಂತ ಹೇಳಿ ಆಯಿತು ಅಂದೆ. ಮತ್ತೇನು ಮಾಡೋಕ್ಕಾಗತ್ತೆ, ಯಾಕೆಂದ್ರೆ ಅದು ಅವ್ರು ಹೇಳಿದ್ದು ನಿಜಾನೇ. ಯಾಕೆಂದ್ರೆ ಇಲ್ಲಾಂದ್ರೆ ಏನಾಗ್ತದೆ, ನಮ್ಮಲ್ಲೇ ವ್ಯತ್ಯಾಸಗಳು ಅವ್ನು ಕರ್ಕೊಂಡು ಹೋಗೋದು ಎಲ್ಲರಿಗೂ ಆಸೆ ಇರ್ತದೆ. ಅದಾದಮೇಲೆ ನಾನು ಮಾರನೇ ದಿವಸ ರಾತ್ರಿ ಬಂದು ಕುಟ್ಟೂರಾಗ ಉಳಿದೆ. ಮಾರನೇ ದಿವಸ ಯಲ್ಲಪ್ಪ ಅಂತ ಹೇಳಿ, ನಮ್ಮ ವಡಗೇರಿ ಯಲ್ಲಪ್ಪ, ನಿಮಗೆ ಯಾರೋ ಅವ್ರ ಸಂಬಂಧಿಕರು ಅವ್ರ ಯಾರೋ ಲೀಡರ್ಸಿಗೆ ಏನಾದ್ರು ಕೆಲಸ ಕೇಳಿದ್ರು. ಸರಿ ಆಯ್ತು, ನಮ್ಮ ಮುಖಂಡರಿಗೆ ಫೋನ್ ಮಾಡಿ ನಾನು ಹೇಳಿದೆ, ನೋಡ್ರಿ ಫಸ್ಟ್ ಮನೆ ಹಾಕ್ಕೊಡ್ಬೇಕು, ಅದ್ರ ಜೊತೆಗೆ ನಾನು ಕೂಡ ಸಹಾಯ ಮಾಡ್ತೀನಿ, ಒಳ್ಳೆ ಮನೆ ಕಟ್ಟಬೇಕು, ನಾನೇ ಗೃಹ ಪ್ರವೇಶಕ್ಕೆ ಬರಬೇಕು ಅಂತೇಳಿ ಮಾತು ಕೊಟ್ಟೆ. ಈಗ ಮನೆಯೂ ಕೂಡ ಹಾಕ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಅದಾದ್ಮೇಲೆ ಕಾರಲ್ಲಿ ಕೂತ್ಕೊಂಡು ಅವತ್ತು ಎಲ್ಲಿಗೆ ಹೋಗ್ತಾ ಇದ್ದೆ ಅಂದರೆ ಶಿವಮೊಗ್ಗ ಏರ್ಪೋರ್ಟಿಗೆ ಹೋಗ್ತಾ ಇದ್ದೆ. ಭಾಳ ಸ್ಪೀಡಾಗಿ ಹೋಗ್ತಾ ಇದ್ದೆ. ಪೊಲೀಸ್ ಜೀಪ್ ಮುಂದೆ ಎಲ್ಲ ಕೊಯ್ 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 ಅಂತದಲ್ಲ, ಅದೆಲ್ಲ ಕೊಟ್ಟಿರ್ತಾರಲ್ಲ, ನೀವೆಲ್ಲ ಮತ ಹಾಕಿದ್ದಕ್ಕೆ ನಮಗೆ ಎಂಥದ್ದು ಸೌಂಡ್ ಮಾಡ್ತದಲ್ಲ, ಸೈರನ್ನು, ಆ ಲೈಟು ಎಲ್ಲ, ಟ್ರಾಫಿಕ್ ಎಲ್ಲ ನಿಲ್ಲಿಸ್ತಾರೆ ಎಲ್ಲ, ಏನು ಹಾಗೆ ರಾಜನ್ ಥರ ಕಳಿಸಿದ್ರು. ಅವಾಗ ನನಗೆ ಒಂದು ನೆನಪಾತು, ಅರೆ ನಾನು ಹಿಂಗೆ ಹೋಗ್ತಾ ಇದ್ದೀನಲ್ಲ, ಇದು ಕಾರಣಕರ್ತರು ಯಾರು? ಒಬ್ಬನೇ ಇದ್ದೆ. ಕಾರಣಕರ್ತರು ಯಾರು ಅಂದರೆ ಇದೇ ಯಲ್ಲಪ್ಪ ಅಂತವ್ರು. ಅವಾಗ ತೀರ್ಮಾನ ಮಾಡಿ ನಮ್ಮ ಮುಖಂಡನ ಮಾತು ಫೋನ್ ಮಾಡಿದೆ. ಎಷ್ಟು ಜನರು ವಯಸ್ಸಾಗಿರೋರು, ಏರ್ಪೋರ್ಟ್ ನೋಡದೇ ಇರೋರು, ಪ್ಲೇನ್ ಹತ್ತದೇ ಇರೋರು, ಅವರಿಗೆ ಅದು ಫೀಲಿಂಗ್ ಆಗಬೇಕು. ಅವ್ರು ಏನು ಮ್ಯಾಜಿಕ್ ಮಾಡ್ಯಾರ ಇವತ್ತು. ಮಧು ಬಂಗಾರಪ್ಪ ಇವತ್ತು ನಮ್ಮ ಅಪ್ಪ ಅವರು ಇವತ್ತು ಇಲ್ಲೇ ಇರ್ಬೋದು, ಆದರೆ ಮಧು ಬಂಗಾರಪ್ಪನ ಯಾವ ಮಟ್ಟಕ್ಕೆ ಬೆಳೆಸಿದ್ದಾರೆ, ನಮ್ಮ ತಂದೆಯವರು ಬೆಳೆಸೋದ್ರ ಮೂಲಕ ಅಂತ ಹೇಳಿ ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳಿ ನಾನೇ ನೋಡಿ ಫೋನ್ ಮಾಡಿ ಎಲ್ಲರದ್ದು ತೊಗೊಂಡೆ. ಸುಮಾರು 68 ಜನರು, 58 68 ಗೊತ್ತಿಲ್ಲ ನನಗೆ. ಆವಾಗ ಫ್ಲೈಟು ಸುಮಾರಷ್ಟು ಬುಕ್ ಆಗಿಬಿಟ್ಟಿದ್ವಿ.